ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಟೆರೆಸಲ್ಲಿ ಯಾವ ರೀತಿ ನಮ್ಮ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನನ್ನ ಹತ್ರ 10 kgದು ಒಂದು ಅಕ್ಕಿ ಚೀಲ ಇದೆ. ಸೊ ಇದನ್ನು ನಾವೇನಿಲ್ಲ, ಬಾಟಮಲ್ಲಿ ಈ ರೀತಿ ಪಿನ್ ಮಾಡಿದ್ದೀವಿ ನಾವು ಅಷ್ಟೇ. ಬಾಟಮ್ ಕಾರ್ನರ್ಸ್ನ ಜೊತೆಗೆ ಇಟ್ಬಿಟ್ಟು ಪಿನ್ ಮಾಡಿರೋದು. ನಮಗೆ ಕೆಳಗೆ ಈ ರೀತಿ ಫ್ಲ್ಯಾಟ್ ಬರಬೇಕಂತಷ್ಟೇ. ಸೊ ಆ ಉದ್ದೇಶಕ್ಕೋಸ್ಕರ ನಾವು ಪಿನ್ ಮಾಡಿರೋದು. ಆಮೇಲೆ ಅದನ್ನು ಉಲ್ಟಾ ಮಾಡಿ ಈ ರೀತಿ ಗ್ರೋ ಬ್ಯಾಗ್ ಥರ ಮಾಡ್ಕೊಂಡಿದ್ವಿ. ಸೊ ಇದು ನೀವು ನೋಡಿದ್ರೆ ಆಲ್ಮೋಸ್ಟು ಮೀಡಿಯಮ್ ಅಥವಾ ಲಾರ್ಜ್ ಸೈಜ್ ಗ್ರೋ ಬ್ಯಾಗ್ ಸೈಜಿಗೆ ಬರುತ್ತದು. ಸೊ ಇದು ಮೀಡಿಯಮ್ ಗ್ರೋ ಬ್ಯಾಗು, ಅದಕ್ಕಿಂತ ಸ್ವಲ್ಪ ಉದ್ದ ದಪ್ಪ ಬರುತ್ತೆ. ಸೊ ಇದು ಆಲ್ಮೋಸ್ಟು ಲಾರ್ಜ್ ಸೈಜ್ ಗ್ರೋ ಬ್ಯಾಗ್ ಅಷ್ಟು ಬರುತ್ತೆ. ಇದು 10 kgದು ಚೀಲ. ಇದರಲ್ಲಿ ನಾನು ಫಸ್ಟು ಕಾನ್ಸೆಪ್ಟನ್ನ ಹೇಳ್ತೀನಿ ಯಾವ್ಯಾವ ರೀತಿ ಹಾಕ್ತೀವಂತ, ಆಮೇಲೆ ನಾನು ಒಂದೊಂದೇ ತೋರಿಸ್ತೀನಿ. ಮೊದಲಿಗೆ ನಾವು ಇಲ್ಲಿ ಕೆಳಗಡೆ ಫಸ್ಟು ಒಣಗಿರೋ ಕಡ್ಡಿಗಳನ್ನ ಹಾಕ್ತೀವಿ. ಸೊ ಇದು ನೀವು ಯಾವುದಾದ್ರೂ ಮರದ ಕಡ್ಡಿ ಆ ಥರದ್ದೆಲ್ಲ ಹಾಕ್ಬೋದು. ಇಲ್ಲಿ ನಮ್ಮ ಹತ್ರ ಈ ಎಳ್ನೀರ್ದು ಇದೆ ಕಡ್ಡಿಗಳು. ಸೊ ಇದನ್ನು ಹಾಕ್ತಿದ್ದೀವಿ ಇವಾಗ. ಇದಾದಮೇಲೆ ಒಂದಷ್ಟು ಕಿಚನ್ ವೇಸ್ಟ್ನ ಹಾಕ್ತೀವಿ ನಾವು. ಸೊ ಕಿಚನ್ ವೇಸ್ಟ್ ನೀವು ಏನು ಬೇಕಾದ್ರೂ ಹಾಕ್ಬೋದು. ಸೊ ನಾವು ಇಲ್ಲಿ ಇದೆಲ್ಲ ನಾವು ಫ್ರೂಟ್ಸು ಅದೆಲ್ಲ ತಿಂದಿದ್ವಲ್ಲ, ಅದು ಲಿಕ್ವಿಡ್ ಫರ್ಟಿಲೈಸರ್ಗೆ ಅಂತ ಹೇಳಿಬಿಟ್ಟು ನಾವು ಇದನ್ನು ನೀರು ಹಾಕಿಬಿಟ್ಟು ಏನೇನು ವೇಸ್ಟ್ ಬರುತ್ತೆ ಅದೆಲ್ಲ ಹಾಕ್ಬಿಟ್ಟಿರ್ತೀವಿ. ಸೊ ಇದನ್ನು ಯೂಸ್ ಮಾಡ್ತೀನಿ ನಾನು. ಸೊ ಇದರಲ್ಲಿ ಫ್ರೂಟ್ಸ್ ಇದೆಲ್ಲ ಈ ಪಾರ್ಟ್ನ ಯೂಸ್ ಮಾಡ್ತೀವಿ. ಇದೆಲ್ಲ ನಾವು ತರಕಾರಿಗಳನ್ನ ಹಾಕಿರೋದು. ಸೊ ಇದು ಆಲ್ರೆಡಿ ಗೊಬ್ಬರ ಆಗಿರೋದು. ಇದು 3-4-6 months ಏನೋ ಆಗಿದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಇದು ಕೂಡ ಹಾಕ್ಬೋದು. ಅದು ಬಿಟ್ಟರೆ ಇದು ಕೂಡ ಯೂಸ್ ಮಾಡ್ಬೋದು ನೀವು. ಇದೆಲ್ಲ ನಾವು ದೇವರಿಗೆ ಹೂವು ಹಾಕಿರ್ತೀವಲ್ಲ, ಅದನ್ನು ಕೂಡ ಒಣಗಿಸ್ಬಿಟ್ಟು ಇಟ್ಟಿದ್ದೀವಿ. ಇದನ್ನು ಕೂಡ ಯೂಸ್ ಮಾಡ್ಬೋದು. ಇದು ಹಲಸಿನಣ್ಣು ತಿಂದಿದ್ವಿ. ಸೊ ಇದು ಕೂಡ ಇದೆ. ಇದೆಲ್ಲನೂ ನೀವು ಯೂಸ್ ಮಾಡ್ಬೋದು. ಸೊ ಒಂದು ಲೇಯರ್ ಕೆಳಗಡೆ ಕಡ್ಡಿಗಳು ಹಾಕ್ತೀವಿ, ಅದ್ರ ಮೇಲೆ ಈ ಕಿಚನ್ ವೇಸ್ಟ್ ಹೇಳಿದ್ನಲ್ಲ ಅದನ್ನು ಹಾಕ್ತೀವಿ. ಅದಾದಮೇಲೆ ಕಾರ್ಡ್ಬೋರ್ಡು. ಸೊ ಇಲ್ಲಿದೆ ನೋಡಿ ಕಾರ್ಡ್ಬೋರ್ಡು. ಅಗೇನ್ ಈ ಕಾರ್ಡ್ಬೋರ್ಡು ನಮ್ಮ ತಾಯಿಯವರು ಹಾಕ್ತಾರೆ. ಸೊ ಇದು ಅವ್ರಿಗೆ ಅಂತ ಮಾಡ್ತಿರೋದು, ಹಾಗಾಗಿ ಕಾರ್ಡ್ಬೋರ್ಡ್ ಹಾಕ್ತಿದ್ದೀನಿ. ನಾನು ಯೂಶಲಿ ನನ್ನ ಪಾರ್ಟ್ಸ್ಗಳಿಗೆಲ್ಲ ಕಾರ್ಡ್ಬೋರ್ಡೆಲ್ಲ ಹಾಕೋಕ್ಕೆ ಹೋಗಲ್ಲ. ಕಾರ್ಡ್ಬೋರ್ಡ್ ಹಾಕೋ ಉದ್ದೇಶ ಎರೆಹುಳುಗಳು ಬರಲಿ ಅಂತ. ಅಗೇನ್ ಅದು ಹಾಕಿಲ್ಲ ಅಂದ್ರೂ ಬರುತ್ತೆ. ಸೊ ನಮ್ಮ ತಾಯಿಯವರು ಹಾಕ್ತಾರೆ. ಮತ್ತು ಕಾರ್ಡ್ಬೋರ್ಡ್ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಲೇಯರು ಸೇಮ್ ಆರ್ಗ್ಯಾನಿಕ್ ಮ್ಯಾಟರ್ನ ಹಾಕ್ತೀವಿ, ಕಿಚನ್ ವೇಸ್ಟು, ಇಲ್ಲಾಂದರೆ ಈ ಥರ ಒಣಗಿರೋ ಎಲೆ ಹಾಕ್ಬೋದು. ಅದಾದಮೇಲೆ ಮತ್ತೆ ಇನ್ನೊಂದು ಲೇಯರ್ ಕಾರ್ಡ್ಬೋರ್ಡ್ ಹಾಕಿ, ಆಮೇಲೆ ಇನ್ನೊಂದು ಲೇಯರು ನಾವು ಬೇಕಿದ್ದರೆ ಇದನ್ನು ಹಾಕ್ಬೋದು. ಮತ್ತು ಅಗೇನ್ ನಮ್ಮ ಪಾಟ್ ಸೈಜು ಅಥವಾ ಗ್ರೋ ಬ್ಯಾಗ್ ಸೈಜ್ ನೋಡ್ಕೊಂಡು ಅದ್ರ ಮೇಲೆ ಲೇಯರ್ಸ್ನೆಲ್ಲ ನಾವು ಡಿಸೈಡ್ ಮಾಡ್ತೀವಿ ಎಷ್ಟೆಷ್ಟು ಹಾಕಬೇಕಂತ. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ಫೈನಲ್ ಆಗಿ ನಾವು ಒಂದು 3 ಇಂಚು ಇಲ್ಲ 6 ಇಂಚಷ್ಟು ಮಣ್ಣನ್ನು ಹಾಕ್ತೀವಿ. ಯೂಶಲಿ ಸ್ಟಾರ್ಟಿಂಗ್ ಮಾಡುವಾಗ ಒಂದು ಸ್ವಲ್ಪ ಕ್ವಾಂಟಿಟಿ ಮಾತ್ರ ಮಣ್ಣು ಹಾಕ್ತೀವಿ ನಾವು, ಒಂದು 3 ಲೇಯರ್ ಅಷ್ಟು. ಹಾಗೆ ನೀವು ಮಣ್ಣೆಲ್ಲ ನಾವು ಆಲ್ರೆಡಿ ಕಲಸಿರೋ ಮಣ್ಣಿದು. ಸೊ ಇದಕ್ಕೆ ನಾವು ಮಣ್ಣು ಅಂದರೆ ಇಲ್ಲಿ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ನಡೀತಿರುತ್ತಲ್ಲ, ಅಲ್ಲಿಂದ ಒಂದಷ್ಟು ಮಣ್ಣು ಕೆಮ್ಮಣ್ಣು ಸಿಕ್ಕಿತ್ತು, ಅದನ್ನು ತೊಗೊಂಬಂದು ಹಾಕಿದ್ದೀವಿ. ಮಣ್ಣು ಸೇಮ್ ಇದೇ ರೀತಿ ಗೊಬ್ಬರ, ನಾವು ಮನೇಲೇ ಪ್ರಿಪೇರ್ ಮಾಡಿರೋ ಕಿಚನ್ ವೇಸ್ಟ್ ಗೊಬ್ಬರ. ಆಮೇಲೆ ಅದ್ರ ಜೊತೆ ಕೋಕೋಪೀಟ್ ಇದ್ದರೆ ಕೋಕೋಪೀಟು. ಈ ಸತಿ ನಾವು ಸಾಡಸ್ಟ್ ಹಾಕಿದ್ದೀವಿ ನಾವು, ವುಡ್ಡದು ಸಾಮಿಲ್ ಇರುತ್ತಲ್ಲ ಅಲ್ಲಿಂದ ನಾವು ಸಾಡಸ್ಟ್ ತೊಗೊಂಬಂದು ಹಾಕಿರೋದು. ಜೊತೆಗೆ ಸೇಮ್ ಇದೆಲ್ಲ ಒಣ ಎಲೆ, ಇದೆಲ್ಲ ಹಾಕಿರೋ ರೆಡಿ ಮಾಡಿರೋ ಮಣ್ಣಿದು. ಸೊ ಇದನ್ನು ನಾವು ಡೈರೆಕ್ಟಾಗಿ ಈ ಸತಿ ಪಾಟಿಗೆ ಹಾಕ್ಬೋದು. ಸೊ ನಾವು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಇದನ್ನು ಕಮ್ಮಿ ಪ್ರಮಾಣ ಹಾಕ್ತೀವಿ, ಯಾಕಂದರೆ ಇದು ಗೊಬ್ಬರ ಎಲ್ಲ ನಾವು ಹಾಕಿ ನೀರು ಹಾಕಿದ್ಮೇಲೆ ಒಳಗಡೆ ಹೋಗುತ್ತದೆ. ಆಮೇಲೆ ನಾವು ಮತ್ತೆ ಮೇಲೆ ಒಂದು ವಾರ 2 ವಾರ ಇಲ್ಲ 1 ತಿಂಗಳಾದಮೇಲೆ ಮತ್ತೆ ಇನ್ನೊಂದು ಸತಿ ಮಣ್ಣು ಹಾಕ್ಬೋದು. ಸೊ ಹಾಗಾಗಿ ನಾವು ಡ್ರೈ ವೇಸ್ಟು ಈ ಥರದ್ದು ಕಾಂಪೋಸ್ಟು ಗೊಬ್ಬರ ಆಗೋದೆಲ್ಲ ನಾವು ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಜಾಸ್ತಿ ನ್ಯೂಟ್ರಿಷನ್ ಕೊಡೋದಿಲ್ಲ, ಇದರಲ್ಲೇ ಆಲ್ರೆಡಿ ಇರುತ್ತೆ. ಸೊ ಅದೇ ಓವರ್ ದ ಪೀರಿಯಡ್ ಆಫ್ ಟೈಮು ಅದೇ ಗೊಬ್ಬರ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ಆ ಉದ್ದೇಶದಿಂದ ನಾವು ಈ ರೀತಿ ಮಾಡೋದು. ಸೊ ಇದು ಓವರ್ ಆಲ್ ಕಾನ್ಸೆಪ್ಟ್ ಇದ್ರದ್ದು. ಇದು ಇನ್ನೊಂದು ಮೆಥಡ್ ಥರ. ಸೊ ನಿಮ್ಮ ಹತ್ರ ಸ್ಟೇಪ್ಲರ್ ಇಲ್ಲ ಅಂದರೆ ಈ ರೀತಿ ಕಾರ್ನರ್ಸ್ನ ಗಂಟು ಕಟ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಇದರಲ್ಲಿ ಒಂದೊಂದನೇ ಹಾಕಿ ತೋರಿಸ್ತೀನಿ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂತ. ಫಸ್ಟು ಕಡ್ಡಿಗಳನ್ನ ಹಾಕೋಬೇಕು. ಸೊ ಈ ಕಡ್ಡಿಗಳನ್ನ ಎಷ್ಟಾಗುತ್ತಷ್ಟು ಸ್ಪ್ರೆಡ್ ಮಾಡಿ ಹಾಕೊಳ್ಳಿ. ಸೊ ಈ ಕಡ್ಡಿಗಳನ್ನ ನಾವು ಬಾಟಮಲ್ಲಿ ಯಾಕೆ ಹಾಕ್ತಿರೋ ಅಂದರೆ ಅದು ದಪ್ಪ ಇರುತ್ತೆ. ಸೊ ಡಿಕಂಪೋಸ್ ಆಗೋಕ್ಕೆ ತುಂಬ ದಿನ ಬೇಕು. ಸೊ ಆಲ್ಮೋಸ್ಟ್ 3 ಇಲ್ಲ 6 ತಿಂಗಳು ಮೇಲೆ ಬೇಕಾಗ್ಬೋದು. ಅದಕ್ಕೋಸ್ಕರ ಅದು ಬಾಟಮಲ್ಲಿ ಹಾಕ್ತೀವಿ. ಜೊತೆಗೆ ನೀರು ಹೋಗೋಕ್ಕೆ ಕೂಡ ಜಾಗ ಇರುತ್ತೆ.
ಕೆಳಗಡೆ ನೀವು ಡ್ರೈ ವೇಸ್ಟ್ ಹಾಕ್ತಿರಲ್ಲ, ಡ್ರೈ ವೇಸ್ಟ್ ಅಂದರೆ ಗಟ್ಟಿ ಕಡ್ಡಿಗಳಿಗೆ, ಅದಕ್ಕೆ ಇದು ಕಬ್ಬು ವೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಸೊ ಇದೇ ಕಬ್ಬಿನ ಜ್ಯೂಸ್ ಅಂಗಡಿ ಇರುತ್ತಲ್ಲ, ಅವ್ರಿಗೋಗಿ ಕೇಳಿದ್ರೆ ವೇಸ್ಟ್ ಕೊಡ್ತಾರೆ. ಸೊ ಒಂದು ಮೂಟೆ ತೊಗೊಂಡ್ರು ನೀವು ಎಷ್ಟೊಂದು ಪಾಟ್ಸ್ ರೆಡಿ ಮಾಡ್ಬೋದು. ಸೊ ಇದೆಲ್ಲ ನಾವು ಒಂದು ಸತಿ ತೊಗೊಂಬಂದಿರೋದು. ಇದು ಆಯಿತು ಒಂದು 3-4 ಮಂತ್ಸ್ ಆಯಿತು. ಸೊ ಇನ್ನೋವರೆಗೂ ಯೂಸ್ ಮಾಡ್ತಿದ್ದೀವಿ. ಸೊ ಇದನ್ನು ಕೂಡ ನೀವು ಕೆಳಗಡೆ ಹಾಕೋಬೋದು. ಇದಾದಮೇಲೆ ನೆಕ್ಸ್ಟು ಕಿಚನ್ ವೇಸ್ಟ್ನ ಹಾಕೋಬೋದು. ಸೊ ಕಿಚನ್ ವೇಸ್ಟಿಗೆ ನಾನು ನಮ್ಮ ಮನೆಯಲ್ಲಿ ಬರೋ ಕಿಚನ್ ವೇಸ್ಟ್ನೆಲ್ಲ ಈ ರೀತಿ ಇಟ್ಟಿರ್ತೀವಿ. ಇದನ್ನು ನಾವು ಗೊಬ್ಬರ ಮಾಡೋಕ್ಕಂತ ಯೂಸ್ ಮಾಡ್ತೀವಿ. ಸೊ ಅದನ್ನು ಇದಕ್ಕೆ ಹಾಕೋಬೋದು. ಇವಾಗ ಸೊ ಇದು ಒಂದು ಲೇಯರ್ ಇವಾಗ ಹಾಕಿದ್ದೀನಿ. ಸೊ ಅಗೇನ್ ಇದು ಬ್ಯಾಗ್ ಚಿಕ್ಕದಿರೋದ್ರಿಂದ ಇಷ್ಟೇ ಹಾಕ್ತಿರೋದು. ನಿಮ್ಮ ಬ್ಯಾಗು ದೊಡ್ಡದಿದೆ ಅಥವಾ ನಿಮ್ಮ ಪಾಟ್ ದೊಡ್ಡದಿದೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇದಾದಮೇಲೆ ನೆಕ್ಸ್ಟು ಒಂದು ಲೇಯರ್ ಕಾರ್ಡ್ಬೋರ್ಡ್ನ ಹಾಕ್ತಿದ್ದೀನಿ. ಸೊ ಅಗೇನ್ ಇದು ಕಾರ್ಡ್ಬೋರ್ಡ್ ಏನಿಲ್ಲ, ನಿಮ್ಮ ಮನೇಲಿರೋ ಪೇಪರ್ ಇರುತ್ತಲ್ಲ, ನ್ಯೂಸ್ ಪೇಪರ್ ಇರ್ಬೋದು, ಇಲ್ಲ ಮದುವೆ ಇನ್ವಿಟೇಷನ್ಸು, ಇಲ್ಲ ಈ ಥರದ್ದು ಯಾವುದಾದ್ರು ಒಂದು ಪೇಪರ್ ಮೆಟೀರಿಯಲ್ ಇರುತ್ತಲ್ಲ ಅದನ್ನು ಹಾಕ್ಬೋದು. ಇಲ್ಲ ಪಾರ್ಸಲ್ ತರಿಸಿರ್ತೀರಲ್ಲ ಆ ಕಾರ್ಡ್ಬೋರ್ಡ್ ಪೀಸು, ಈ ಥರದ್ದೆಲ್ಲ ಹಾಕೋಬೋದು. ಇದಾದಮೇಲೆ ಇನ್ನೊಂದು ಲೇಯರು ನಾವು ಗೊಬ್ಬರನ ಹಾಕ್ಬೋದು. ಅಂದರೆ ಕಿಚನ್ ವೇಸ್ಟ್ ಇರುತ್ತಲ್ಲ ಅದನ್ನು ಹಾಕೋಬೋದು. ಸೊ ನಾನಿಲ್ಲಿ ಇದ್ರ ಜೊತೆಗೆ ಒಣಗಿಸಿರೋ ಹೂವು ಎಲ್ಲ ಹಾಕ್ತೀನಿ. ಇದೆಲ್ಲ ದೇವ್ರಿಗೆ ಹಾಕಿದ್ವಲ್ಲ ಅದು ಒಣಗಿಸಿರೋದು, ಇದನ್ನು ಕೂಡ ಹಾಕ್ತೀನಿ. ಇದಾದಮೇಲೆ ಮತ್ತೆ ಇನ್ನೊಂದು ಲೇಯರು ಕಾರ್ಡ್ಬೋರ್ಡ್ನ ಹಾಕೋಬೋದು. ಇದೆಲ್ಲ ನೀವು ಹಾಕುವಾಗ ಪ್ರೆಸ್ ಮಾಡಿ ಹಾಕಿ, ಯಾಕಂದರೆ ಎಲ್ಲ ಡ್ರೈ ಎಲಿಮೆಂಟ್ಸು ಅದೆಲ್ಲ ಹಾಕಿರ್ತೀವಲ್ಲ ಮೇಲ್ಮೇಲೆ ಇರುತ್ತೆ, ಗ್ಯಾಪ್ಸ್ ತುಂಬ ಇರುತ್ತೆ. ಸೊ ಪ್ರೆಸ್ ಮಾಡಿ ಹಾಕಿದಷ್ಟು ನಿಮ್ಗೆ ಇನ್ನೂ ಗ್ಯಾಪ್ ಸಿಗುತ್ತೆ. ಇಷ್ಟು ಹಾಕಿದ್ಮೇಲೆ ನಾವು ಮನೇಲೇ ತಯಾರಿಸಿರೋ ಗೊಬ್ಬರನ ಹಾಕ್ಬೋದು. ಕಿಚನ್ ವೇಸ್ಟ್ ಎಲ್ಲ ಸೇರಿ ಆಗಿರೋ ಗೊಬ್ಬರ ಇದು ಒಂದು 3 to 6 ಮಂತ್ಸ್ ಆಗಿದೆ. ಸೊ ಇದನ್ನು ಒಂದಷ್ಟು ಹಾಕ್ತೀವಿ. ಇದಾದಮೇಲೆ ಸ್ವಲ್ಪ ಬೇಕಂದರೆ ಒಣ ಎಲೆ ಕೂಡ ಹಾಕೋಬೋದು ನೀವು. ಸೊ ಇದು ಒಣ ಎಲೆ, ಇದನ್ನು ಒಂದು ಲೇಯರ್ ಹಾಕ್ತಿದ್ದೀನಿ. ಸೊ ಈಗ ನೀವು ನೋಡಿದ್ರೆ ಆಲ್ಮೋಸ್ಟು ಮುಕ್ಕಾಲು ಬ್ಯಾಗು ಬರೀ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಸಿಂದನೇ ತುಂಬಿದೆ. ಈಗ ನೆಕ್ಸ್ಟ್ ನಾವು ಕಲಸಿರೋ ಮಣ್ಣನ್ನು ಹಾಕೋಬೋದು. ಸೊ ಇದೀಗ ಮಣ್ಣೆಲ್ಲ ಹಾಕಾಗಿದೆ, ಪಾಟ್ ರೆಡಿಗಿದೆ. ಸೊ ಮೇಲೆ ಒಂದಷ್ಟು ಗ್ಯಾಪ್ ಇಟ್ಟಿದ್ದೀನಿ, 1-2 ಇಂಚಷ್ಟು ಗ್ಯಾಪ್ ಇದೆ. ಸೊ ಇದು ಮಲ್ಚಿಂಗ್ ಮಾಡೋಕ್ಕೆ. ಸೊ ಇದರಲ್ಲಿ ಗಿಡ ಅಥವಾ ಬೀಜ ಎಲ್ಲ ಹಾಕಿದ್ಮೇಲೆ ಮಲ್ಚಿಂಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಇದು 1-2 ವೀಕ್ಸ್ ಅಥವಾ 1 ತಿಂಗಳಾದಮೇಲೆ ನಾವು ನೀರು ಹಾಕ್ತಿರ್ತೀವಲ್ಲ, ಸೊ ಕೆಳಗಡೆ ಕಾರ್ಡ್ಬೋರ್ಡು ಅದೆಲ್ಲ ಇನ್ನೂ ಸ್ವಲ್ಪ ಕರಗಿ ಇನ್ನೂ ಒಳಗಡೆ ಹೋಗುತ್ತೆ. ಸೊ 1-2 ತಿಂಗಳಾದಮೇಲೆ ನಾವು ಮತ್ತೆ ಇನ್ನು ಮೇಲೆ ಮಣ್ಣು ಹಾಕೋತಾ ಹೋಗ್ಬೋದು. ಸೊ ಈ ರೀತಿ ನಾವು ಪಾಟ್ನ ರೆಡಿ ಮಾಡೋದು ನಾವು. ಹಾಗೆ ನಿಮಗೆ ಕನ್ಫ್ಯೂಸು ಆ ಥರದ್ದೆಲ್ಲ ಆದರೆ ಏನಿಲ್ಲ, ಸಿಂಪಲ್ಲು ಕೆಳಗಡೆ ಗಟ್ಟಿಗಿರೋ ಆರ್ಗ್ಯಾನಿಕ್ ಮೆಟೀರಿಯಲ್ನ ಹಾಕಿ, ಸೊ ವುಡ್ ಪೀಸು ಆ ಥರ ನಿಮ್ಗೇನು ಸಿಗುತ್ತೋ ಆ ಥರದ್ದು ವುಡ್ ಬ್ರ್ಯಾಂಚಸ್ಸು ಈ ಥರದ್ದೆಲ್ಲ ಹಾಕಿ, ಅದ್ರ ಮೇಲ್ಗಡೆ ತರಕಾರಿ ವೇಸ್ಟು, ವೆಟ್ ವೇಸ್ಟು, ಡ್ರೈ ವೇಸ್ಟ್ ಈ ರೀತಿ ಆಲ್ಟರ್ನೇಟ್ ಮಾಡ್ಕೊಂಬನ್ನಿ. ಮಧ್ಯದಲ್ಲಿ ಕಾರ್ಡ್ಬೋರ್ಡ್ ಹಾಕಿ. ಹಾಗೇನು ಕಾರ್ಡ್ಬೋರ್ಡ್ ಹಾಕಿಲ್ಲ ಅಂದರೂ ನಡೆಯುತ್ತೆ, ನಮ್ಮ ತಾಯಿಯವರು ಹಾಕ್ತಾರೆ, ಅದಕ್ಕೆ ನಾನು ಇಲ್ಲಿ ಹಾಕ್ತಿರೋದು. ನಾನು ರೆಡಿ ಮಾಡೋ ಪಾಟ್ಸ್ಗಳಿಗೆ ನಾನು ಹಾಕಲ್ಲ. ಸೊ ಅಗೇನ್ ವೆಟ್ ಟು ಡ್ರೈ ಆಲ್ಟರ್ನೇಟ್ ಮಾಡ್ಕೊಂಬನ್ನಿ. ನಿಮ್ಮ ಮನೆಯಲ್ಲೇ ತಯಾರಿಸಿರೋ ಗೊಬ್ಬರ ಇದ್ದರೆ ಅದನ್ನು ಹಾಕಿ, ಇಲ್ಲ ಅಂದರೆ ಡೈರೆಕ್ಟಾಗಿ ಕಲಸಿರೋ ಮಣ್ಣನ್ನು ಹಾಕಿಬಿಟ್ರೆ ಆಗೋಯ್ತು ಅಷ್ಟೇ. ಧನ್ಯವಾದಗಳು.